ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲರ್ನ್ ಚಾನಲ್ಗೆ ಸ್ವಾಗತ. ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಇದೇ ಫೆಬ್ರವರಿ 13ನೇ ತಾರೀಕಿನ ಶುಕ್ರವಾರದ ದಿವಸ ಆಚರಿಸಲಾಗುತ್ತೆ. ಇದೊಂದು ಮಹತ್ವವಾದಂತಹ ಏಕಾದಶಿಯಾಗಿದ್ದು, ಯಾರೆಲ್ಲ ಇನ್ನೂ ಒಂದು ದಿನವೂ ಮಾಘ ಸ್ನಾನವನ್ನು ಮಾಡಿಲ್ವೋ ಅಂತಹವರು 12ನೇ ತಾರೀಕಿನ ದಶಮಿಯ ದಿವಸ ನದಿ ಸ್ನಾನವನ್ನು ಮಾಡಿ ಸಂಕಲ್ಪ ಮುಖೇನವಾಗಿ 13ನೇ ತಾರೀಕಿನ ಏಕಾದಶಿ ಹಾಗೂ 14ನೇ ತಾರೀಕಿನ ದ್ವಾದಶಿಯನ್ನು ಆಚರಿಸೋದ್ರಿಂದ ಮಾಘ ಮಾಸದ ಸಂಪೂರ್ಣ ಫಲವನ್ನು ಪಡೆಯಬಹುದು. ಉತ್ತರ ಭಾರತದಲ್ಲಿ ಪೌರ್ಣಮಿಯ ಲೆಕ್ಕದಲ್ಲಿ ಮಾಸವನ್ನು ಪರಿಗಣಿಸೋದ್ರಿಂದ ಅವರಿಗೆ ಈಗ ಫಾಲ್ಗುಣ ಮಾಸ, ದಕ್ಷಿಣದಲ್ಲಿ ನಾವು ಅಮಾವಾಸ್ಯೆಯನ್ನು ಪರಿಗಣಿಸೋದ್ರಿಂದ ಇದು ನಮಗೆ ಮಾಘ ಮಾಸದ ಅಂತ್ಯಭಾಗ. ಹಾಗಾಗಿ ಈ ಕೊನೆಯ 3 ದಿವಸದಲ್ಲಿ ಮಾಘ ಸ್ನಾನವನ್ನು ಆಚರಿಸೋದ್ರಿಂದ ಸಕಲ ವ್ರತಗಳು, ಯಜ್ಞಗಳು ಈ ಎಲ್ಲದರ ಫಲದ ಜೊತೆಗೆ ಅಶ್ವಮೇಧ ಯಾಗದ ಪುಣ್ಯವೂ ಸಹ ಲಭಿಸುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಏಕಾದಶಿ ತಿಥಿ ಫೆಬ್ರವರಿ 12ನೇ ತಾರೀಕಿನ ಮಧ್ಯಾಹ್ನ 12:22 ಫೆಬ್ರವರಿ 13ನೇ ತಾರೀಕಿನ ಮಧ್ಯಾಹ್ನ 2:25 ಇರುತ್ತೆ. ಆದ್ದರಿಂದ ಏಕಾದಶಿಯನ್ನು ಫೆಬ್ರವರಿ 13ನೇ ತಾರೀಕಿನ ಶುಕ್ರವಾರದ ದಿವಸ ಆಚರಿಸಲಾಗುತ್ತೆ. ಈ ದಿವಸ ಮೂಲಾ ನಕ್ಷತ್ರ ಮತ್ತು ಪೂರ್ವಾಷಾಢ ನಕ್ಷತ್ರವಿದ್ದು ವಜ್ರ ಮತ್ತು ಸಿದ್ಧಿಯೋಗದಿಂದ ಕೂಡಿರುತ್ತೆ. ಈ ದಿವಸ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5:10 5:57 ಹಾಗೆ ಅಮೃತಕಾಲ ಬೆಳಗ್ಗೆ 9:13 10:59 ಈ ಮಾಘ ಕೃಷ್ಣ ಏಕಾದಶಿಯನ್ನು ವಿಜಯ ಏಕಾದಶಿ ಅಂತ ಕರೀತಾರೆ. ನಮ್ಮ ಜೀವನದಲ್ಲಿ ಸಕಲ ಕಾರ್ಯಗಳಲ್ಲಿ ವಿಜಯವನ್ನು ಸಾಧಿಸೋದಕ್ಕೆ ಈ ಏಕಾದಶಿಯನ್ನು ಆಚರಿಸಲಾಗುತ್ತೆ. ಈ ಏಕಾದಶಿಯನ್ನು ಯಾರು ಬೇಕಾದರೂ ಆಚರಿಸ್ಬೋದು. ಯಾವುದೇ ಜಾತಿ, ಧರ್ಮ, ಲಿಂಗ ಅನ್ನುವಂತಹ ಭೇದವಿರೋದಿಲ್ಲ. ಯಥಾನುಕೂಲ ಯಥಾಶಕ್ತಿಯಾಗಿ ಉಪವಾಸ ಮತ್ತು ಜಾಗರಣೆಯ ಮೂಲಕ ಶ್ರೀಹರಿಯನ್ನು ಆರಾಧಿಸಿದ್ರೆ ನಾವು ಕೈ ಹಿಡಿದಂತಹ ಸಕಲ ಕಾರ್ಯಗಳಲ್ಲೂ ಸಹ ವಿಜಯ ಪ್ರಾಪ್ತಿಯಾಗೋದು ಖಂಡಿತ. ಇನ್ನು ಭವಿಷ್ಯೋತ್ತರ ಪುರಾಣದ ಪ್ರಕಾರ ಕೃಷ್ಣನೇ ಧರ್ಮರಾಯನಿಗೆ ಈ ವಿಜಯ ಏಕಾದಶಿಯ ಮಹತ್ವದ ಬಗ್ಗೆ ತಿಳಿಸ್ತಾನೆ. ಪ್ರಾರಂಭದಲ್ಲೇ ಹೇಳಿದ ಹಾಗೆ ಈ ವಿಜಯ ಏಕಾದಶಿ ಬಹಳ ಮಹತ್ವವಾದದ್ದು. ಕಾರಣ ರಾಮಾವತಾರದಲ್ಲಿ ಸ್ವಯಂ ಭಗವಂತನೇ ಈ ಏಕಾದಶಿಯನ್ನು ಆಚರಿಸಿದ್ದಾನೆ. ಕೃಷ್ಣನು ಧರ್ಮರಾಯನಿಗೆ ಈ ಒಂದು ವಿಜಯ ಏಕಾದಶಿಯ ಮಹತ್ವವನ್ನು ವಿವರಿಸ್ತಾ ಇದ್ದಾನೆ. ರಾಮಾಯಣದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿದಾಗ ರಾಮ ಸೀತೆಯನ್ನು ಎಲ್ಲ ಕಡೆ ಹುಡುಕ್ತಾನೆ. ಕೊನೆಗೆ ಲಂಕೆಗೆ ಹನುಮಂತನನ್ನು ಕಳಿಸ್ತಾನೆ. ಆಗ ಹನುಮಂತ ದೈತ್ಯ ಸಮುದ್ರವನ್ನು ಹಾರಿ ಲಂಕೆಗೆ ಹೋಗಿ ಅಲ್ಲಿ ಸಾಕಷ್ಟು ಹುಡುಕಾಡಿ ಕೊನೆಗೆ ಅಶೋಕವನದಲ್ಲಿ ಸೀತೆಯನ್ನು ಭೇಟಿಯಾಗಿ ಆಕೆಗೆ ರಾಮನಿಂದ ಪಡೆದಂತಹ ಮುದ್ರಿಕೆಯನ್ನು ಕೊಟ್ಟು ಆಕೆಯಿಂದ ಚೂಡಾಮಣಿಯನ್ನು ಪಡ್ಕೊಂಡು ರಾಮನಿಗೆ ಬಂದು ಅದನ್ನು ಕೊಟ್ಟು ಸೀತೆ ಲಂಕೆಯಲ್ಲಿ ಇರುವಂತಹ ವಿಷಯವನ್ನು ಹಾಗೂ ಅಲ್ಲಿ ನಡೆದಂತಹ ಸಕಲ ವೃತ್ತಾಂತವನ್ನು ತಿಳಿಸ್ತಾನೆ. ಅದರಿಂದ ರಾಮನಿಗೆ ಸೀತೆ ಇರುವಂತಹ ಸ್ಥಳದ ಬಗ್ಗೆ ತಿಳಿಯುತ್ತೆ. ಈ ವಿಷಯವನ್ನು ಕೇಳ್ತಿದ್ದ ಹಾಗೆ ರಾಮ ಲಕ್ಷ್ಮಣರ ಜೊತೆಗೆ ಇಡೀ ವಾನರ ಸೇನೆಗೆ ಏನೋ ಒಂದು ಸಂತೋಷ, ನಾವು ಯುದ್ಧವನ್ನು ಗೆದ್ದೇ ಬಿಟ್ಟಿದ್ದೀವಿ ಅನ್ನುವಂತಹ ಒಂದು ಸಂತೋಷ ಉಂಟಾಗತ್ತೆ. ಆದರೆ ಇಲ್ಲಿ ಸೀತೆಯನ್ನು ಕರೆತರೋದಕ್ಕೆ ಈ ವಾನರ ಸೈನ್ಯದೊಂದಿಗೆ ಲಂಕೆಗೆ ಹೊರಡಬೇಕು ಅಂದ್ಕೊಂಡಾಗ ರಾಮನಿಗೆ ಒಂದಷ್ಟು ವಿಷಯಗಳು ಗೊತ್ತಾಗತ್ತೆ. ಏನಪ್ಪ ಅಂತಂದರೆ ಲಕ್ಷ್ಮಣನಿಗೆ ರಾಮ ಹೇಳ್ತಾನಂತೆ, ನಾವೇನೋ ಯುದ್ಧಕ್ಕೆ ಹೊರಟಿದ್ದೀವಿ, ಆದರೆ ಅದಕ್ಕೂ ಮುಂಚೆ ಈ ಸಮುದ್ರವನ್ನು ನಾವು ದಾಟಬೇಕು. ಅದಕ್ಕೆ ಮೊದಲು ಸೇತುವೆಯನ್ನು ನಿರ್ಮಿಸಬೇಕು. ಆ ನಂತರ ಲಂಕೆಗೆ ಹೋಗಿ ಯುದ್ಧವನ್ನು ಮಾಡಿ ವಿಜಯವನ್ನು ಗಳಿಸಬೇಕು. ಆದರೆ ಅದು ಹೇಗೆ ಸಾಧ್ಯ? ವರ್ಣನ ವಾಸಸ್ಥಾನವಾದಂತಹ ಈ ಸಮುದ್ರವನ್ನು ದಾಟೋದಾದರೂ ಹೇಗೆ? ಆ ನಂತರ ಅಗಾಧ ಬಲಶಾಲಿಯಾಗಿರುವಂತಹ ಆ ರಾವಣನ ಸೈನ್ಯವನ್ನು ಗೆಲ್ಲೋದಾದರೂ ಹೇಗೆ? ಇದಕ್ಕೆ ಯಾವ ಮಾರ್ಗ ಇದೆ? ನನಗೆ ಯಾವ ಒಂದು ಉಪಾಯನೂ ತಿಳಿತಿಲ್ಲ. ಹಾಗೆ ಹೇಗೋ ಸುಲಭವಾಗೆಲ್ಲ ನಡ್ಕೊಂಡು ಹೋಗ್ಬಿಡತ್ತಪ್ಪ ಅಂತಾನೂ ಅನ್ನಿಸ್ತಿಲ್ಲ ಅಂತ ರಾಮ ಲಕ್ಷ್ಮಣನಲ್ಲಿ ಹೇಳ್ತಾನಂತೆ. ಆಗ ಲಕ್ಷ್ಮಣ ತನ್ನ ಅಣ್ಣನಿಗೆ ನಮಸ್ಕರಿಸ್ತಾ ಹೇಳ್ತಾನೆ, ಅಣ್ಣ, ಇಲ್ಲೇ ಹತ್ತಿರದಲ್ಲಿ ಭಗದಾಲ್ಬೆ ಋಷಿಗಳು ಬಂದಿದ್ದಾರೆ. ಅವರ ಬಳಿ ಹೋಗಿ ಕೇಳೋಣ. ಖಂಡಿತವಾಗಿಯೂ ಅವರು ನಮಗೆ ಯಾವುದಾದ್ರೂ ಉಪಾಯವನ್ನೋ ಇಲ್ಲ ಸರಳ ಮಾರ್ಗವನ್ನು ಖಂಡಿತ ತಿಳಿಸ್ತಾರೆ ಅಂತ ಲಕ್ಷ್ಮಣ ಅಣ್ಣನಿಗೆ ಹೇಳ್ತಾನೆ.
ಲಕ್ಷ್ಮಣನ ಮಾತನ್ನು ಕೇಳುತ್ತಿದ್ದ ಹಾಗೆ ಶ್ರೀರಾಮ ಸರಿ ಅಂತ ಹೇಳ್ತಾ ಲಕ್ಷ್ಮಣ ಹಾಗೂ ವಾನರ ಸೈನ್ಯದ ಜೊತೆಗೆ ಭಗದಾಲ್ವ ಋಷಿಗಳು ಇದ್ದಂಥ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಋಷಿಗಳನ್ನು ಭೇಟಿಯಾಗಿ ನಮಸ್ಕರಿಸ್ತಾ ತಮ್ಮ ಮನಸ್ಸಿನಲ್ಲಿ ಇದ್ದಂತಹ ಚಿಂತೆಯನ್ನು ತಿಳಿಸ್ತಾರೆ. ಆಗ ಮುನಿಗಳು ಹೇಳ್ತಾರೆ, ಅಯ್ಯ ಶ್ರೀರಾಮಚಂದ್ರ, ನೀನು ನಿಜವಾಗಿಯೂ ಈ ಸಮುದ್ರವನ್ನು ದಾಟಬೇಕು, ನಿಜವಾಗಿಯೂ ರಾವಣನ ವಿರುದ್ಧ ವಿಜಯವನ್ನು ಸಾಧಿಸಬೇಕು ಅಂದಿದ್ರೆ ಅದಕ್ಕೆ ಸುಲಭ ಮಾರ್ಗ ಇನ್ನೇನು ಸದ್ಯದಲ್ಲೇ ಬರ್ತಿರುವಂತಹ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ, ಅದನ್ನು ವಿಜಯ ಏಕಾದಶಿ ಅಂತಲೂ ಸಹ ಕರೀತಾರೆ. ಅದನ್ನು ಆಚರಿಸುವಂಥವನಾಗು. ಈ ಏಕಾದಶಿಯನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ನೀನು ವಿಜಯವನ್ನು ಸಾಧಿಸ್ತೀಯ. ಸಮುದ್ರದಲ್ಲಿ ರಾವಣನನ್ನು ಗೆಲ್ಲುವುದರಲ್ಲಿ ಎಲ್ಲೆಡೆ ನೀನು ವಿಜಯವನ್ನು ಪಡಿತೀಯ ಅಂತ ಹೇಳಿ ಭಗದಾಲ್ವ ಋಷಿಗಳು ಆ ಏಕಾದಶಿಯ ಆಚರಣೆ ವಿಧಾನವನ್ನು ತಿಳಿಸ್ಕೊಡ್ತಾರಂತೆ. ವಿಶೇಷವಾಗಿ ದಶಮಿಯ ದಿವಸ ಒಪ್ಪತ್ತು ಮಾತ್ರ ಘನಾಹಾರ, ಏಕಾದಶಿಯ ದಿವಸ ನಿರಾಹಾರನಾಗಿ ಶ್ರೀಹರಿಯನ್ನು ಆರಾಧಿಸುವಂಥ ಭಗದಾಲ್ವ ಋಷಿಗಳು ಈ ಏಕಾದಶಿಯ ವ್ರತಾಚರಣೆಯನ್ನು ವಿಶೇಷವಾಗಿ ಅಂದರೆ ಕಲಶವನ್ನು ಪ್ರತಿಷ್ಠಾಪಿಸಬೇಕು. ತಾಮ್ರ, ಬೆಳ್ಳಿ ಅಥವಾ ಮಣ್ಣಿನ ಮಡಿಕೆಯಲ್ಲಿ ಸಹ ನೀರನ್ನು ತುಂಬಿಸಿ ಇಡಬಹುದು. ಆ ನೀರಿಗೆ ಒಂದು ದಳವಾದರೂ ತುಳಸಿಯನ್ನು ಹಾಕಿ ಅದರ ಮೇಲೆ 2 ಬೊಗಸೆ ಅಕ್ಕಿಯನ್ನು ಹಾಕಿದಂತಹ ತಟ್ಟೆಯನ್ನು ಇಟ್ಟು ಅದರ ಮೇಲೆ ಕೃಷ್ಣನ ವಿಗ್ರಹ ಇಲ್ಲವೇ ವಿಷ್ಣುವಿನ ಯಾವುದೇ ವಿಗ್ರಹವನ್ನಾದರೂ ಇಟ್ಟು ಲಕ್ಷ್ಮೀ ಸಹಿತನಾಗಿ ಶ್ರೀಮನ್ನಾರಾಯಣನನ್ನು ಆರಾಧಿಸಬೇಕು ಅಂತ ವಿವರವಾಗಿ ಹೇಳ್ಕೊಡ್ತಾರೆ. ವಿವಿಧ ನಾಮಾವಳಿಗಳಿಂದ ವಿಷ್ಣುವನ್ನು ಆರಾಧಿಸಿ ಉಪವಾಸ ಮತ್ತು ಜಾಗರಣೆಯಿಂದ ಭಗವಂತನ ಚಿಂತನೆಯನ್ನು ಮಾಡಿ ಮಾರನೇ ದಿವಸ ದ್ವಾದಶಿಯಲ್ಲಿ ಪಾರಣೆಯನ್ನು ಮಾಡಬೇಕು. ಹೀಗೆ ಏಕಾದಶಿಯನ್ನು ಪೂರ್ತಿಯಾಗಿ ಭಗವಂತನಿಗೆ ಸಮರ್ಪಿಸಬೇಕು ಅಂತ ಹೇಳ್ಕೊಡ್ತಾರೆ. ಆದರೆ ನಮ್ಮಂಥ ಸಾಮಾನ್ಯರಿಗೆ ಏನೋ ಇದೆಲ್ಲ ಸಾಧ್ಯವಾ? ಖಂಡಿತವಾಗಿಯೂ ಎಲ್ಲ ಇದೇ ರೀತಿ ಇರಬೇಕು ಆಚರಣೆಗಳು ಅಂತ ಹೇಳಿಲ್ಲ. ಎಲ್ಲದಕ್ಕೂ ಸಹ ಕ್ರಮಬದ್ಧವಾದಂಥ ಆಚರಣೆಗಳಿದ್ದಾಗಷ್ಟೇ ಅದರ ಫಲವನ್ನು ನಾವು ಪಡಿಬೋದು. ಹಾಗಾಗಿ ಶಾಸ್ತ್ರ ಪುರಾಣಗಳಲ್ಲಿ ಕ್ರಮಬದ್ಧವಾದಂಥ ಆಚರಣೆಯ ವಿಧಾನವನ್ನು ಹೇಳ್ಕೊಟ್ಟಿದ್ದಾರೆ. ಇನ್ನು ಶ್ರೀರಾಮನೇ ವಿಷ್ಣುವಿನ ಅವತಾರ ಅಲ್ವಾ ಅನ್ನುವಂತಹ ಪ್ರಶ್ನೆ ಸಹ ನಮಗೆ ಬರ್ಬೋದು. ಆದರೆ ಇಲ್ಲಿ ಆತ ವಿಜಯಕ್ಕಾಗಿ ಯಾವ ವ್ರತಾಚರಣೆಯನ್ನು ಮಾಡಬೇಕಾಗಿರಲಿಲ್ಲ. ಆದರೆ ಇಲ್ಲಿ ಮನುಷ್ಯ ರೂಪದಲ್ಲಿರುವಂತಹ ಭಗವಂತ ಲೋಕ ಕಲ್ಯಾಣಕ್ಕಾಗಿ ಎಲ್ಲರಿಗೂ ತಿಳಿಸುವ ಸಲುವಾಗಿ ರಾಮನ ಅವತಾರದಲ್ಲಿ ಇದ್ದಾಗ ಆತ ಈ ವಿಜಯ ಏಕಾದಶಿಯನ್ನು ಭಗದಾಲ್ವ ಋಷಿಗಳ ಸಮ್ಮುಖದಲ್ಲಿ ಆಚರಿಸಿ ಮುಂದೆ ವಾನರ ಸೇನೆಯ ಸಹಾಯದಿಂದ ಸಮುದ್ರವನ್ನು ದಾಟಿ ರಾವಣನ ವಿರುದ್ಧ ವಿಜಯವನ್ನು ಸಾಧಿಸ್ದ. ಈ ರೀತಿಯಾಗಿ ಕೃಷ್ಣ ವಿಜಯ ಏಕಾದಶಿಯ ಮಹತ್ವವನ್ನು ಧರ್ಮರಾಯನಿಗೆ ತಿಳಿಸ್ಕೊಟ್ಟಿದ್ದಾನೆ. ಇನ್ನು ಪೂಜಾ ವಿಧಾನ, ಯಾರಿಗೆಲ್ಲ ಕಳಶ ಮುಖೇನ ಪೂಜೆ ಮಾಡುವಂತಹ ಪದ್ಧತಿ ಇರೋದಿಲ್ಲ ಅವರು ಕೃಷ್ಣ ಅಥವಾ ವಿಷ್ಣುವಿನ ಯಾವುದೇ ಒಂದು ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಆ ದಿವಸ ಭಗವಂತನ ವಿವಿಧ ನಾಮಾವಳಿಗಳನ್ನು, ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಭಗವಂತನನ್ನು ಆರಾಧಿಸಬೇಕು. ಈ ದಿವಸ ಒಂದು ಶಾಸ್ತ್ರೋಕ್ತವಾಗಿ ಮಾಡುವಂಥವರು ಸಪ್ತ ಧಾನ್ಯಗಳನ್ನು ಇಟ್ಟು ಮಾರನೇ ದಿವಸ ಅಂದರೆ ದ್ವಾದಶಿಯ ದಿವಸ ಕಲಶ ಸಹಿತವಾಗಿ ಸಪ್ತಧಾನ್ಯಗಳನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಅಥವಾ ಬ್ರಾಹ್ಮಣರಿಗೆ ದಾನವಾಗಿ ಕೊಡುವಂತಹ ಪದ್ಧತಿಯೂ ಸಹ ಇದೆ. ಈ ರೀತಿಯಾಗಿ ಶ್ರೀಹರಿಯನ್ನು ಪೂಜಿಸೋದ್ರಿಂದ ಮಾಘ ಮಾಸದ ಸಂಪೂರ್ಣ ಫಲ ಪ್ರಾಪ್ತಿಯಾಗತ್ತೆ. ಹಾಗೆ ಈ ದಿವಸ ಶ್ರೀರಾಮ ರಕ್ಷಾ ಸ್ತೋತ್ರ, ಸಂಕ್ಷಿಪ್ತ ಸುಂದರಕಾಂಡ, ರಾಮನಾಮಗಳನ್ನು ಪಾರಾಯಣ ಮಾಡೋದ್ರಿಂದ ನಮಗಿರುವಂತಹ ಸಕಲ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಎಲ್ಲ ಕಾರ್ಯಗಳಲ್ಲೂ ಸಹ ವಿಜಯ ಪ್ರಾಪ್ತಿಯಾಗತ್ತೆ. ಫೆಬ್ರವರಿ 12ನೇ ತಾರೀಕು ದಶಮಿ ಒಪ್ಪತ್ತು, ಫೆಬ್ರವರಿ 13ನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ, ಫೆಬ್ರವರಿ 14ನೇ ತಾರೀಕಿನ ದ್ವಾದಶಿ ಪಾರಣೆ. ದ್ವಾದಶಿ ಪಾರಣೆಯ ಸಮಯ ಬೆಳಗ್ಗೆ 7 ಗಂಟೆ 3 ನಿಮಿಷದಿಂದ 9 ಗಂಟೆ 18 ನಿಮಿಷದವರೆಗೆ. ಈ ಏಕಾದಶಿಯಲ್ಲಿ ಯಾರು ವಿಶೇಷವಾಗಿ ಪೂರ್ಣ ಉಪವಾಸದಿಂದ ಇದ್ದು ಭಗವಂತನನ್ನು ಲಕ್ಷ್ಮೀ ಸಮೇತವಾಗಿ ಆರಾಧಿಸಿ ಭಕ್ತಿಯಿಂದ ಪೂಜಿಸ್ತಾರೋ ಅಂತಹವರಿಗೆ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಹೆಚ್ಚಿನ ಜ್ಞಾನಿಗಳಾಗಿ, ಯಶಸ್ಸನ್ನು ಪಡೆದು ಕೀರ್ತಿವಂತರಾಗಿ ಸುಖವಾದ ಜೀವನವನ್ನು ಪಡೆಯುವಂತೆ ಭಗವಂತ ಅನುಗ್ರಹಿಸ್ತಾನೆ. ಈ ದಿವಸ ಆದಷ್ಟು ವಿಷ್ಣುವಿಗೆ ಸಂಬಂಧಿಸಿದಂತಹ ಶ್ಲೋಕಗಳನ್ನು, ಪಾರಾಯಣಗಳನ್ನು ಕೇಳೋದಾಗಲಿ ಹೇಳೋದಾಗಲಿ ಮಾಡ್ಬೋದು. ವಿಷ್ಣು ಸಹಸ್ರನಾಮ ಇರ್ಬೋದು, ಹಾಗೆ ವಿಷ್ಣುವಿಗೆ ಸಂಬಂಧಿಸಿದಂಥ ಯಾವುದೇ ಶ್ಲೋಕವನ್ನಾದರೂ ಸಹ ನೀವು ಹೇಳಬಹುದು. ಪ್ರತಿ ಏಕಾದಶಿಯಲ್ಲೂ ನಾವು ಹೇಳೋ ಹಾಗೆ ಯಾವ ಶ್ಲೋಕವೂ ನಮಗೆ ಬರೋದಿಲ್ಲ, ಹೇಳೋದಕ್ಕಾಗೋದಿಲ್ಲ, ಸಮಯ ಇಲ್ಲ ಅನ್ನೋಂಥವ್ರು
ದಿನಪೂರ್ತಿಯಾಗಿ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಬೀಜ ಮಂತ್ರವನ್ನು ದಿನಪೂರ್ತಿಯಾಗಿ ಎಷ್ಟು ಸರ್ತಿ ಸಾಧ್ಯ ಅಷ್ಟು ಸರ್ತಿ ಹೇಳಿ. ಇವತ್ತಿನ ವಿಜಯ ಏಕಾದಶಿಗೆ ಸಂಬಂಧಿಸಿದಂತಹ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.